ಎಲ್ಲರಿಗೂ ನಮಸ್ಕಾರ. ಇವತ್ತು ಈಗ ನಾವು ಗಿರ್ಮಿಟ್ ಮಾಡೋದು ಹೆಂಗಂತ ನೋಡೋಣಂತೆ. ಗಿರ್ಮಿಟ್ಟಿಗೆ ಏನೇನು ಬೇಕಂತ ತಿಳ್ಕೊಂಡು ಇಲ್ಲೇ ಸಾಮಾನು ಇಟ್ಟಿವಿ ನೋಡ್ರಿ. ಇಲ್ಲೇ ಸ್ವಲ್ಪ ಹುಂಚೆಹಣ್ಣು ರೆಡಿ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮೆಟೊ ಸ್ವಲ್ಪ ಮ್ಯಾಲೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಇಟ್ಕೋಬೇಕು. ಆಮೇಲೆ ಎಣ್ಣೆ ಒಳಗೆ ಹಾಕ್ಕೊಳ್ಳಿಕ್ಕೆ ಚೂರು ಬೇಕಾಗ್ತವೆ. ಆಮೇಲೆ ಮೆಣಸಿನ್ಕಾಯಿ ಸಣ್ಣ ಸಣ್ಣ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಏನು ಕಾಣಿಸ್ಲಿಕ್ಕತ್ತಾವಲ್ಲ, ಇವನ್ನ ಮೊದಲಿಗೆ ಎಣ್ಣೆ ಒಳಗೆ ಕರ್ಕೊಳ್ಳಂತೆ, ಅಂದ್ರೆ ಆಮೇಲೆ ಬಾಚ್ಕೊಂಡು ತಿನ್ಲಿಕ್ಕೆ ಚಲೋ ಆಗ್ತದೆ. ಆಮೇಲೆ ಉಳ್ಳಾಗಡ್ಡಿ ಅಂತೂ ಬೇಕೇ ಬೇಕು. ಆಮೇಲೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಶೇಂಗಾನು ಮೇಲೆ ಹುರ್ಕೊಂಡು ಹಾಕಿದರೆ ಚಲೋ ಆಗ್ತದೆ. ಈಗ ಫಸ್ಟ್ ಇವು ಮೆಣಸಿನ್ಕಾಯಿ ಕರ್ಕೊಳ್ಳಂತೆ. ಈ ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿವಿ. ಈಗ ಕಾದಿರ್ಬೇಕು ಸ್ವಲ್ಪ, ಇನ್ನೊಂದು ಚೂರು 2 ನಿಮಿಷನಾಗ. ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಇಲ್ಲಿ ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡ ಹೆಚ್ಕೊಂಡಿವಿ, ಸ್ವಲ್ಪ ಸಣ್ಣ ಮೇಲೆ ಹಾಕೊಳ್ಳಿಕ್ಕೆ. ಇವು ದೊಡ್ಡ ಏನವಲ್ಲ, ಈಗ ಎಣ್ಣೆ ಒಳಗೆ ಹಾಕಿ ಕರಿಲಿಕ್ಕೆ. ಈ ಫಸ್ಟಿಗೆ ಮೆಣಸಿನ್ಕಾಯಿ ಕರ್ಕೊಂಡು ತೆಗಿಯೋಣಂತ ಎಣ್ಣೆ ಒಳಗೆ. ಸ್ವಲ್ಪ ದೂರ ನಿಂದಿರ್ರಿ, ಮತ್ತೆ ಸಿಡಿತಾವ. ಚೂರು ಹಿಂಗೆ ಬಿಳಿ ಕಾಣಿಸುತ್ತಾನೆ, ಸ್ವಲ್ಪ ಕರೆದ್ರೆ ಮುಂದೆ ಟೇಸ್ಟ್ ಬರ್ತದೆ. ಈ ಮೆಣಸಿನ್ಕಾಯಿ ಕರೆದಾದ್ಮೇಲೆ ಚೂರು ಅದ್ರ ಮೇಲೆ ಉಪ್ಪು ಉದುರಿಸ್ಬೇಕು. ಈಗ ಹಂಗೆ ಥರ ಎಣ್ಣೆಗೆ ಶೇಂಗಾವನ್ನು ಕರ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ಲಿಕ್ಕೆ ಬರ್ತದೆ. ನೀವು ಬೇಕಾದ್ರೆ ಡೈರೆಕ್ಟ್ಲಿ ಹುರಿದ ಶೇಂಗಾನು ಯೂಸ್ ಮಾಡ್ಬೋದು. ಈ ಬೆಂಗಳೂರಿನಾಗ ಸಿಗುತ್ತಿಲ್ಲ ಅಂತ ತಿಳ್ಕೊಂಡು ನಾವು ಹಸಿ ಶೇಂಗಾ ಹುರ್ಕೋಬೇಕಾಗೈತಿ. ಈಗ ಸ್ವಲ್ಪ ಶೇಂಗಾ ಕೆಂಪಾದ್ಮೇಲೆ ತಕ್ಕೊಂಡು ಬಿಡೋಣಂತ. ಈಗ ಒಗ್ಗರಣೆ ಹಾಕ್ಲಿಕತ್ತೀವಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಸ್ವಲ್ಪ ಇಂಗಿನ ಪೌಡರ್, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿಸಿದ್ರೆ ಬೆಳ್ಳುಳ್ಳಿ ಕೆಂಪಾಗ್ತವೆ. ಆಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗುತ್ತಾನ ತಾಳ್ಸೋಣಂತೆ. ಜಾಸ್ತಿ ತಾಳ್ಸೋದೇನು ಬೇಡ. ಈ ತಾಳಕ್ಬೇಕಾದ್ರೆ ಚೂರು ಉಪ್ಪು ಹಾಕ್ಬಿಟ್ರಂತೆ, ಅಂದರೆ ಜಲ್ದಿನೂ ತಾಳ್ತಾವ, ಆಮೇಲೆ ಟೇಸ್ಟ್ನೂ ಚಲೋ ಬರ್ತದೆ.
ಉಪ್ಪು ನೀವು ಆಮೇಲೆ ಮ್ಯಾಲೂ ಹಾಕೋಬೋದು. ಈಗ ಇವು ಉಳ್ಳಾಗಡ್ಡಿ ಸ್ವಲ್ಪ ಕಾಳವ, ಅದಕ್ಕೆ ಹುಂಚಿನ ನೀವು ಫಸ್ಟ್ ಹಾಕೋಣ ಅಂತ. ನಿಮ್ಗೆ ಎಷ್ಟು ಹೊಡಿಬೇಕೋ ಅದ್ರ ತಕ್ಕಂತೆ ನೀವು ಇದು ಮಾಡ್ಕೋಬೋದು. ಹುಂಚೆಹಣ್ಣಿಗೆ ಹುಂಚೆಹಣ್ಣು ಬೇಡ ಅಂತಂದ್ರೆ ಲಿಂಬೆಹಣ್ಣು ಯೂಸ್ ಮಾಡ್ಬೋದು. ಇದು ಈಗ ನಾವು ಮಾಡ್ಲಿಕ್ಕತ್ತಿದ್ದು ಇಬ್ಬರಿಗಿದು, ಸೊ ಇಷ್ಟು ಸಾಕು ಅನ್ನಿಸ್ತದೆ ಇದು ಮೋಸ್ಟ್ಲಿ. ಇದು ಒಂದು 2 ಮಿನಿಟ್ಸ್ ಕುದ್ಮೇಲೆ ಆಫ್ ಮಾಡಿಬಿಡ್ಬೋದು. ಇದರೊಳಗೆ ಚೂರು ಪುಟಾಣಿ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತದೆ. ಪುಟಾಣಿ ಪುಡಿ ಆ್ಯಕ್ಚುಲಿ ಆಮೇಲೆ ಮ್ಯಾಲೂ ಹಾಕ್ಕೋಬೋದು, ಬಟ್ ಇದ್ರಾಗೂ ಚೂರು ಹಾಕಿದ್ರೆ ಚಲೋ ಟೇಸ್ಟ್ ಬರ್ತದೆ. ಜಾಸ್ತಿ ಏನು ಬೇಡ, ಚೂರು ಹಾಕಿ ಆಮೇಲೆ ಮ್ಯಾಲೆ ಉದುರಿಸ್ಕೋಬೋದು ಚೂರಿನ ಮೇಲೆ. ಈಗ ನಮ್ಮ ಗಿರ್ಮಿಟ್ ಪೇಸ್ಟ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದನ್ನು ಚುರುಮುರಿ ಒಳಗೆ ಹಾಕಿ ಕಲಿಸ್ಬೇಕು. ನಾವು ಅದಕ್ಕೆ ಗಿರ್ಮಿಟ್ ಅಂತ ಅಂತೀವಿ. ಅದು ಗರ 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 ತಿರುಗಿಸ್ತೀವಲ್ಲ ಚುರುಮುರಿ ಒಳಗೆ ಹಾಕಿ. ಈಗ ಚುರುಮುರಿ ತೊಗೊಂಬರೋಣ ಅಂತೇಳ್ರಿ. ಈಗ ಒಂದು ಭಾಂಡೆದೊಳಗೆ ಚುರುಮುರಿ ಹಾಕೋಣ ಅಂತ ಫಸ್ಟ್. ತಿರುಗಿಸ್ಲಿಕ್ಕೆ ಈಸಿ ಆಗಬೇಕು. ಆ್ಯಕ್ಚುಲಿ ಕೊಳಗ ಯೂಸ್ ಮಾಡಿದರೆ ಚಲೋ ಇರ್ತದೆ. ನಮ್ಮ ಕಡೆ ಎಲ್ಲ ಕೊಳಗ ಯೂಸ್ ಮಾಡ್ತಾರೆ, ತಿರುಗಿಸ್ಲಿಕ್ಕೆ ಸರಳ ಆಗ್ತದೆ ಅಂತ ಹೇಳಿ. ಇದ್ರೊಳಗೆ ಈಗ ಪೇಸ್ಟ್ ಮಿಕ್ಸ್ ಮಾಡ್ಕೊರಿ ಫಸ್ಟ್. ನಿಮಗೆ ಹೆಂಗೆ ಉಪ್ಪು ಖಾರ ಹೆಂಗೆ ಬೇಕು ಅದ್ರ ತಕ್ಕಂತೆ ಹಾಕೋಬೋದು. ಆಮೇಲೆ ಉಳ್ಳಾಗಡ್ಡಿ ಮೇಲೆ ಹಾಕಿದ್ರೆ ಆಯ್ತು. ಚೂರು ಶೇಂಗಾ, ಇದ್ರೊಳಗೆ ಚೂರು ಸ್ವಲ್ಪ ತಿರುಗಿಸಿದ ಮೇಲೆ ಮಿಕ್ಸ್ ಆದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಪುಟಾಣಿ ಪುಡಿ ಹಾಕೋಣ ಅಂತ. ಬೇಳ್ಪುರಿ ಹೆಂಗೆ ಮಾಡ್ತಾರಲ್ರಿ ಹಂಗೆ. ಈಗ ಸ್ವಲ್ಪ ಮಿಕ್ಸ್ ಆಯ್ತಲ್ಲ, ಈಗ ಇದ್ರ ಮೇಲೆ ಚೂರು ಪುಟಾಣಿ ಪುಡಿ ಹಾಕಿದ್ರೆ ಗಿರ್ಮಿಟ್ ರೆಡಿ ಆಗ್ಲಿಕ್ಕತ್ತದ. ಇದು ಪ್ಲೇಟ್ನ ಹಾಕ್ಲಿಕ್ಕೆ ರೆಡಿ ಆಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಚೂರು ಸೇವು ಅಥವಾ ನೀವು ಘಾಟೆ ಅಂತ ಸಿಗ್ತಾವೆ ಅದನ್ನ ಹಾಕೋಬೋದು. ಕೊತ್ತಂಬರಿ ಹಾಕೋಬೇಕು, ಚಲೋ ಟೇಸ್ಟ್ ಬರ್ತದೆ ಇದರೊಳಗೆ. ಸೇವು ಒಂದು ಸ್ವಲ್ಪ ಮೇಲೆ. ಆಯ್ತು ನೋಡ್ರಿ, ಗಿರ್ಮಿಟ್ ರೆಡಿ ಆಯ್ತು. ತಿನ್ಲಿಕ್ಕೆ ಹೊಂಟೇರಿ. ಈಗ ಮೆಣಸಿನ್ಕಾಯಿ ಗಿರ್ಮಿಟ್ ತಿನ್ನೋಣ.